ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ವಪ್ನ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್. ಟುಡೇ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಪಾಸ್ಟ್ ಟೆನ್ಸ್. ನಾವು ಇವತ್ತಿನ ದಿನ ಪಾಸ್ಟ್ ಟೆನ್ಸ್ವನ್ನು ಅಭ್ಯಾಸ ಮಾಡೋಣ. ನೋಡಿ, ಪಾಸ್ಟ್ ಟೆನ್ಸ್ ಅಂತ ಹೇಳಿದರೆ ಏನು? ಪಾಸ್ಟ್ ಟೆನ್ಸ್ ಅಂತ ಹೇಳಿದರೆ ಭೂತಕಾಲ. ಈ ಹಿಂದೆ ನಡೆದಿರ್ತಕ್ಕಂತಹ ಕೆಲಸದ ಬಗ್ಗೆ ಹೇಳೋದನ್ನು ನಾವು ಪಾಸ್ಟ್ ಟೆನ್ಸ್ ಅಂತ ಹೇಳ್ತೇವೆ. ದೇರ್ ಆರ್ 4 ಟೈಪ್ಸ್: ಪಾಸ್ಟ್ ಇಂಡೆಫಿನೈಟ್, ಪಾಸ್ಟ್ ಕಂಟಿನ್ಯೂಯಸ್, ಪಾಸ್ಟ್ ಪರ್ಫೆಕ್ಟ್ ಹಾಗೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಪಾಸ್ಟ್ ಟೆನ್ಸ್ ಅಂತ ಹೇಳಿದರೆ ಈ ಹಿಂದೆ ನಡೆದಿರ್ತಕ್ಕಂತಹ ಕೆಲಸದ ಬಗ್ಗೆ ಹೇಳ್ತಾ ಇರೋದು. ಓಕೆ, ಟೈಪ್ಸ್: ಪಾಸ್ಟ್ ಇಂಡೆಫಿನೈಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಹಾಗೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಪಾಸ್ಟ್ ಇಂಡೆಫಿನೈಟ್ ಟೆನ್ಸ್ ಅಂತ ಹೇಳಿದರೆ ಈ ಹಿಂದೆ ನಡೆದಿರ್ತಕ್ಕಂತಹ ಒಂದು ಕೆಲಸ. ಎಕ್ಸಾಂಪಲ್: ರಾಮ್ ಸ್ಟಡೀಡ್. ರಾಮ ಓದಿದನು. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳಿದರೆ ಈ ಹಿಂದೆ ನಡೀತಾ ಇದ್ದಂತಹ ಕೆಲಸ. ಎಕ್ಸಾಂಪಲ್: ರಾಮ್ ವಾಸ್ ಸ್ಟಡಿಯಿಂಗ್. ರಾಮನು ಓದುತ್ತಿದ್ದನು. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳಿದರೆ ಈ ಹಿಂದೆ ಪೂರ್ಣವಾದಂತಹ ಕೆಲಸ. ರಾಮ್ ಹ್ಯಾಡ್ ಸ್ಟಡೀಡ್. ರಾಮನು ಓದಿದ್ದನು. ಓಕೆ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳಿದರೆ ಒಂದು ಕೆಲಸ ನಡೀತಾ ಇದೆ, ಅದು ಒಂದು ನಿಶ್ಚಿತ ಕಾಲದಿಂದ. ರಾಮ್ ಹ್ಯಾಡ್ ಬಿನ್ ಸ್ಟಡಿಯಿಂಗ್ ಸಿನ್ಸ್ ಮಾರ್ನಿಂಗ್. ಒಂದು ನಿಶ್ಚಿತ ಸಮಯದಿಂದ ಒಂದು ಕೆಲಸ ನಡೀತಾ ಇತ್ತು. ರಾಮನು ಮುಂಜಾನೆಯಿಂದ ಓದುತ್ತಿದ್ದನು. ಓಕೆ. ಪಾಸ್ಟ್ ಇಂಡೆಫಿನೈಟ್ ಟೆನ್ಸನ್ನು ನಾವು ಡಿಡ್ ಅನ್ನು ಬಳಕೆ ಮಾಡಿಕೊಂಡು ಸೆಂಟೆನ್ಸಸ್ನ ಮಾಡಬೇಕಾಗತ್ತೆ. ಡಿಡ್ ಅನ್ನು ಬಳಕೆ ಮಾಡಿಕೊಂಡು ಯಾವಾಗ? ಇಫ್, ಯು, ವಿ, ದೇ ಹಾಗೆ ಪ್ಲೂರಲ್, ಹಿ, ಶಿ, ಇಟ್ ಮತ್ತು ನೇಮ್ಸ್ಗಳು ಬಂದಾಗ ನಾವು ಡಿಡ್ ಅನ್ನು ಬಳಕೆ ಮಾಡಿಕೊಂಡು ಪಾಸ್ಟ್ ಇಂಡೆಫಿನೈಟ್ ಸೆಂಟೆನ್ಸಸ್ನ ಮಾಡಬೇಕಾಗುತ್ತೆ. ನೋಡಿ, ಎಕ್ಸಾಂಪಲ್ಸ್: ನೀನು ನಿನ್ನೆ ಮುಂಜಾನೆ ಎದ್ದೆಯಾ? ಹೌದು ಮೇಡಮ್, ಅಂದು ನಾನು ಬೇಗ ಎದ್ದೆ. ಡಿಡ್ ಯು ಗೆಟ್ ಅಪ್ ಅರ್ಲಿ ಯೆಸ್ಟರ್ಡೇ? ಡಿಡ್ ಯು ಗೆಟ್ ಅಪ್ ಅರ್ಲಿ ಯೆಸ್ಟರ್ಡೇ? ಎಸ್ ಮೇಡಮ್, ಐ ಡಿಡ್. ಡಿಡ್ ಯು? ಐ ಡಿಡ್. ಐ ಮತ್ತು ಯು ಬಂದಾಗಲ್ಲ ನಾವು ಡಿಡ್ ಅನ್ನು ಬಳಕೆ ಮಾಡ್ತಾ ಇದ್ದೇವೆ. ಸೆಕೆಂಡ್ ಒನ್: ನೀನು ಬ್ರೆಡ್ ಮತ್ತು ಬೆಣ್ಣೆಯನ್ನು ತಿಂದೆಯಾ? ಹೌದು ಮೇಡಮ್, ನಾನು ತಿಂದೆ. ನೋಡಿ ಹೇಗೆ ಹೇಳೋದು ಅಂತ. ಡಿಡ್ ಯು ಹ್ಯಾವ್ ಬ್ರೆಡ್ ಆ್ಯಂಡ್ ಬಟರ್? ಡಿಡ್ ಯು ಹ್ಯಾವ್ ಬ್ರೆಡ್ ಆ್ಯಂಡ್ ಬಟರ್? ಎಸ್ ಮೇಡಮ್, ಐ ಡಿಡ್. ಇಲ್ಲೂ ಕೂಡ ಡಿಡ್ ಯು ಹಾಗೆ ಐ ಡಿಡ್. ನೋಡಿ. ಥರ್ಡ್ ಒನ್: ರಜನಿ ಮಧ್ಯಾಹ್ನ ನಿಮ್ಮ ಬಳಿ ಬಂದಿದ್ದಳೆ. ರಜನಿ ಮಧ್ಯಾಹ್ನ ನಿನ್ನ ಬಳಿ ಬಂದಿದ್ದಳೆ. ಇಲ್ಲ, ಅವಳು ಬರಲಿಲ್ಲ. ನೋಡಿ. ಡಿಡ್ ರಜನಿ ಕಮ್ ಟು ಯು ಎಟ್ ನೂನ್? ಡಿಡ್ ರಜನಿ ಕಮ್ ಟು ಯು ಎಟ್ ನೂನ್? ನೋ, ಶಿ ಡಿಡಂಟ್. ಅಥವಾ ನೋ, ಶಿ ಡಿಡ್ ನಾಟ್. ಡಿಡ್ ರಜನಿ ಕಮ್ ಟು ಯು ಎಟ್ ನೂನ್ ನೇಮ್ ಬಂದಿದೆ, ಸೊ ನಾವು ಡಿಡ್ ಅನ್ನು ಬಳಕೆ ಮಾಡ್ತಾ ಇದ್ದೇವೆ. ಶಿ ಡಿಡಂಟ್. ಓಕೆ. ನೀನು ಈ ಪ್ರಬಂಧವನ್ನು ರಾತ್ರಿ ಬರೆದೆಯಾ? ಇಲ್ಲ, ನಾನು ಬರೆದಿಲ್ಲ, ಅದನ್ನು ನಮ್ಮ ಸಹೋದರ ಬರೆದ. ಹೇಗೆ ಹೇಳೋದು? ಡಿಡ್ ಯು ರೈಟ್ ದಿಸ್ ಎಸ್ಸೆ ಎಟ್ ನೈಟ್? ಡಿಡ್ ಯು ರೈಟ್ ದಿಸ್ ಎಸ್ಸೆ ಎಟ್ ನೈಟ್? ನೋ, ಐ ಡಿಡಂಟ್. ಮೈ ಬ್ರದರ್ ಡಿಡ್. ಓಕೆ. ಎಲ್ಲ ಕಡೆ ನಾವು ಡಿಡ್ ಅನ್ನು ಬಳಕೆ ಮಾಡ್ತಿದ್ದೇವೆ. ಪಾಸ್ಟ್ ಇಂಡೆಫಿನೈಟ್ ಟೆನ್ಸ್. ಫಿಫ್ತ್ ಒನ್: ನೀನು ಶಾಲೆಗೆ ಬರುವ ಮುನ್ನ ನಿನ್ನ ಹಾಸಿಗೆಯನ್ನು ಸರಿಪಡಿಸಿದೆಯಾ? ಹೌದು, ನಾನು ಮಾಡಿ ಬಂದೆನು. ಹೇಗೆ ಹೇಳೋದು? ಡಿಡ್ ಯು ಮೇಕ್ ಯುವರ್ ಬೆಡ್ ಬಿಫೋರ್ ಕಮಿಂಗ್ ಟು ಸ್ಕೂಲ್? ಡಿಡ್ ಯು ಮೇಕ್ ಯುವರ್ ಬೆಡ್ ಬಿಫೋರ್ ಕಮಿಂಗ್ ಟು ಸ್ಕೂಲ್? ಎಸ್ ಮೇಡಮ್, ಐ ಡಿಡ್. ಡಿಡ್ ಯು ಹಾಗೆ ಐ ಡಿಡ್. ಸಿಕ್ಸ್ತ್ ಒನ್: ನಿನ್ನೆ ನೀನು ನಿನ್ನ ಪಾಠವನ್ನು ಕಲಿತಿರುವೆಯಾ? ಇಲ್ಲ, ನಾನು ಕಲಿತಿಲ್ಲ. Did you learn your lesson yesterday?
Did you learn your lesson yesterday? No, I didn't. No, I didn't. ಇನ್ನು ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್, ಈ ಹಿಂದೆ ನಡೀತಾ ಇದ್ದಂತಹ ಒಂದು ಕೆಲಸ. ಇದನ್ನು ನಾವು ಹೇಗೆ ಹೇಳೋದು ಅಂತ ಹೇಳಿದ್ರೆ ವಾಸ್ ಮತ್ತು ವರನ್ನು ಬಳಕೆ ಮಾಡಿಕೊಂಡು ಈ ಸೆಂಟೆನ್ಸಸ್ನ ನಾವು ಹೇಳಬೇಕಾಗತ್ತೆ. ಓಕೆ, ವಾಸನ್ನು ಐ, ಹಿ, ಶಿ, ಇಟ್ ಮತ್ತು ನೇಮ್ಸ್ಗಳು ಬಂದಾಗ, ಹಾಗೆ ವರನ್ನು ಯು, ವಿ, ದೇ ಮತ್ತು ಪ್ಲೂರಲ್ ಬಂದಾಗ ನಾವು ಬಳಕೆ ಮಾಡಬೇಕಾಗತ್ತೆ. ಎಕ್ಸಾಂಪಲ್ಸ್ ನೋಡೋಣ. ನೀನು ನಿನ್ನೆ ಖರೀದಿಗೆ ಹೊರಗೆ ಹೋದೆಯಾ? ಹೌದು ಸರ್, ನಾನು ಮಾರ್ಕೆಟ್ಗೆ ಹೋಗಿದ್ದೆ. ನೋಡಿ, ವರ್ ಯು ಔಟ್ ಶಾಪಿಂಗ್ ಎಸ್ಟರ್ಡೇ? ಎಸ್ ಸರ್, ಐ ವಾಸ್. ವರ್ ಯು, ಯು ಬಂದಾಗ ವರ್ ಅನ್ನು ಬಳಸ್ತಾ ಇದ್ದೇವೆ, ಐ ಬಂದಾಗ ವಾಸ್ ಅನ್ನು ಬಳಸ್ತಾ ಇದ್ದೇವೆ. ಓಕೆ, ನೀನು ನಡೆಯುತ್ತಾ ನಡೆಯುತ್ತಾ ಒಂದು ಪುಸ್ತಕವನ್ನು ಓದುತ್ತಿದ್ದೀಯಾ? ಹೌದು ಸರ್, ನಾನು ನಡೆಯುತ್ತಾ ನಡೆಯುತ್ತಾ ಒಂದು ಪುಸ್ತಕವನ್ನು ಓದುತ್ತಿದ್ದೆ. ಓಕೆ, ವರ್ ಯು ರೀಡಿಂಗ್ ಎ ಬುಕ್ ವೈಲ್ ವಾಕಿಂಗ್? ವರ್ ಯು ರೀಡಿಂಗ್ ಎ ಬುಕ್ ಬೈ ವಾಕಿಂಗ್? ಎಸ್ ಸರ್, ಐ ವಾಸ್. ವರ್ ಯು ರೀಡಿಂಗ್ ಎ ಬುಕ್ ವೈಲ್ ವಾಕಿಂಗ್? ಎಸ್ ಸರ್, ಐ ವಾಸ್. ಇಲ್ಲಿ ಕೂಡ ಯು ಬಂದಿದೆ, ವರ್ ಅನ್ನು ಯೂಸ್ ಮಾಡ್ತಿದ್ದೇವೆ, ಹಾಗೆ ಐ ಬಂದಿದೆ, ವಾಸ್ ಅನ್ನು ಯೂಸ್ ಮಾಡ್ತಾ ಇದ್ದೇವೆ. ಥರ್ಡ್ ಒನ್, ರಮಾ ಸಹ ನಡೆಯುತ್ತಾ ನಡೆಯುತ್ತಾ ಅದನ್ನು ಓದುತ್ತಿದ್ದಳೆ? ಇಲ್ಲ, ಅವಳು ಕೇಳುತ್ತಿದ್ದಳು ಅಷ್ಟೇ. ಓಕೆ, ವಾಸ್ ರಮಾ ಆಲ್ಸೋ ರೀಡಿಂಗ್ ವೈಲ್ ವಾಕಿಂಗ್? ವಾಸ್ ರಮಾ ಆಲ್ಸೋ ರೀಡಿಂಗ್ ವೈಲ್ ವಾಕಿಂಗ್? ನೋಡಿ, ನೇಮ್ ಬಂದಿದೆ, ವಾಸ್ ಅನ್ನು ಬಳಸ್ತಾ ಇದ್ದೇವೆ. ನೋ, ಶಿ ವಾಸ್ ಜಸ್ಟ್ ಲಿಸನಿಂಗ್. ಶಿ ವಾಸ್ ಜಸ್ಟ್ ಲಿಸನಿಂಗ್. ಓಕೆ, ನಿಮ್ಮ ಮನೆಯಲ್ಲಿ ನಿಮ್ಮ ಅತ್ತೆ ಹಾಡುತ್ತಿದ್ದರೆ? ಇಲ್ಲ, ಹಾಡು ಹೇಳುತ್ತಾ ಇದ್ದವರು ನಮ್ಮ ಅಕ್ಕ. ವಾಸ್ ಯುವರ್ ಆಂಟ್ ಸಿಂಗಿಂಗ್ ಎಟ್ ಯುವರ್ ಹೌಸ್? ವಾಸ್ ಯುವರ್ ಆಂಟ್ ಸಿಂಗಿಂಗ್ ಎಟ್ ಯುವರ್ ಹೌಸ್? No, it was my sister. It was my sister. Okay. Fifth one, ನೀನು ದಿನಪತ್ರಿಕೆ ಓದುತ್ತಿದ್ದೆಯಾ? ಹೌದು, ನಾನು ಓದುತ್ತಿದ್ದೆ. Were you reading the newspaper? Were you reading the newspaper? Yes, I was. Yes, I was. Okay. ನೆಕ್ಸ್ಟ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಈ ಹಿಂದೆ ಪೂರ್ಣವಾದಂತಹ ಕೆಲಸ. ಇದನ್ನು ನಾವು ಹ್ಯಾಡನ್ನು ಬಳಕೆ ಮಾಡಿಕೊಂಡು ಸೆಂಟೆನ್ಸಸ್ನ ಮಾಡ್ತೇವೆ. ಹಿ, ಶಿ, ಇಟ್ ಮತ್ತು ನೇಮ್, ಹಾಗೆ ಐ, ಯು, ವಿ, ದೇ ಮತ್ತು ಪ್ಲೂರಲ್ಗಳು ಬಂದಾಗ ನಾವು ಹ್ಯಾಡನ್ನು ಬಳಕೆ ಮಾಡ್ತೇವೆ. ಓಕೆ, ನೋಡಿ, ನೀನು ಸಿನಿಮಾಗೆ ಹೋಗಿರಲಿಲ್ಲವೇ? ಇಲ್ಲ, ನಾನು ಸಿನಿಮಾಗೆ ಹೋಗಿರಲಿಲ್ಲ. ಹೇಗೆ ಹೇಳೋದು ನೋಡಿ. ಹ್ಯಾಡ್ ಯು ನಾಟ್ ಗಾನ್ ಟು ದ ಸಿನಿಮಾ? ಹ್ಯಾಡ್ ಯು ನಾಟ್ ಗಾನ್ ಟು ದ ಸಿನಿಮಾ? ಹ್ಯಾಡ್ ಯು ಬಂದಿದೆ. ನೋ, ಐ ಹ್ಯಾಡ್ ನಾಟ್. ನೋ, ಐ ಹ್ಯಾಡ್ ನಾಟ್. ಸೆಕೆಂಡ್ ಒನ್, ಅವನು ಅಂಗಡಿಯ ಬಾಗಿಲು ಮುಚ್ಚಿದ್ದನೆ. ಹ್ಯಾಡ್ ಹಿ ಕ್ಲೋಸ್ ದ ಶಾಪ್? Had he closed the shop? Yes, he did. Yes, he did. Third one, ಅವನು ನಿನ್ನವರೆಗೆ ನಿನ್ನನ್ನು ಭೇಟಿಯಾಗಿರಲಿಲ್ಲವೇ? ಅವನು ನಿನ್ನೆವರೆಗೆ ನಿನ್ನನ್ನು ಭೇಟಿಯಾಗಿರಲಿಲ್ಲವೇ? ಇಲ್ಲ, ನಿನ್ನೆವರೆಗೆ ಅವರು ನನ್ನನ್ನು ಭೇಟಿಯಾಗಿರಲಿಲ್ಲ. Had he not met you till yesterday? Had he not met you till yesterday? No, he had not. No, he hadn't. Okay. Fourth one, ನಿನ್ನೆ ನೀನು ಆಟ ಆಡಲು ಹೋಗಿರಲಿಲ್ಲವೇ? ಇಲ್ಲ,
ನಾನು ನಿನ್ನೆ ಆಡಲು ಹೋಗಿರಲಿಲ್ಲ. Had you not gone to play yesterday? Had you not gone to play yesterday? No, I hadn't. No, I hadn't. Next, fifth one. ಇದಕ್ಕೂ ಮುನ್ನ ರೋಹಿತನನ್ನು ಎಲ್ಲಾದರೂ ಭೇಟಿ ಮಾಡಿದ್ದೀಯಾ? ಹೌದು, ನಾನು 2 ವರ್ಷಗಳ ಹಿಂದೆ ಶಿಮ್ಲಾದಲ್ಲಿ ಅವನನ್ನು ಭೇಟಿಯಾಗಿದ್ದೆ. ನೋಡಿ ಹೇಗೆ ಹೇಳೋದು. Had you met Rohit anywhere before? Had you met Rohit anywhere before? Yes, I had met him in Shimla 2 years ago. Okay. Sixth one. ನೀನು ರೈಲ್ವೆ ಸ್ಟೇಷನ್ ತಲುಪುವ ಮೊದಲೇ ಗಾಡಿ ಹೊರಟು ಹೋಗಿತ್ತಾ? ಹೌದು, ಹೊರಟು ಹೋಗಿತ್ತು. ನೋಡಿ, ಸಿಕ್ಸ್ತ್ ಒನ್. Had the train left before you reached the station? Had the train left before you reached the station? Yeah. Yes, it had. Yes, it had. And the last one, past perfect continuous tense. ಇದು ಒಂದು ನಿರ್ದಿಷ್ಟ ಕಾಲದಲ್ಲಿ ಮುಗಿದಂತಹ ಕೆಲಸ, ನಡೆಯುತ್ತಾ ಇದ್ದಂತಹ ಕೆಲಸ. ಹ್ಯಾಡ್ ಬೀನ್ ಅನ್ನು ಬಳಕೆ ಮಾಡಿಕೊಂಡು ನಾವು ಸೆಂಟೆನ್ಸಸ್ನ ಮಾಡಬೇಕಾಗತ್ತೆ. ಹಿ, ಶಿ, ಇಟ್ ಮತ್ತು ನೇಮ್ಗಳು ಬಂದಾಗ, ಹಾಗೆ ಐ ಯು ವಿ ದೇ ಹಾಗೆ ಪ್ಲೂರಲ್ ಬಂದಾಗ ನಾವು ಹ್ಯಾಡ್ ಬೀನ್ ಅನ್ನು ಬಳಕೆ ಮಾಡಬೇಕಾಗತ್ತೆ. ಓಕೆ, ನೋಡಿ ಎಕ್ಸಾಂಪಲ್ಸ್ನ ನೋಡಿ. ನೀನು ನಿನ್ನೆ ಕಳೆದ 2 ಗಂಟೆ ಕಾಲ ಓದುತ್ತಿದ್ದೆಯಾ? ಹೌದು, ಯಾಕಂದರೆ ನಾನು ನನ್ನ ಕೆಲಸ ಮುಗಿಸಿ ಸಿನಿಮಾ ನೋಡಲು ಯೋಚಿಸಿದ್ದೆ. ಹೇಗೆ ಹೇಳೋದು ನೋಡೋಣ. Had you been studying for last 2 hours yesterday? Had you been? Okay. Yes, because I had been planning to see a film after finishing my work. Okay. Second one. ಆದರೆ ನಿನ್ನೊಂದಿಗೆ ರಾಮನು ಸಹ ಏಕೆ ಓದುತ್ತಿದ್ದ? ಏಕೆಂದರೆ ಅವನೂ ಸಹ ನನ್ನೊಂದಿಗೆ ಸಿನಿಮಾಕ್ಕೆ ಬರಲು ಹಠ ಮಾಡುತ್ತಿದ್ದ. ನೋಡಿ. But why had Ram also been studying with you? But why had Ram also been studying with you? Because he had also been insisting on going with me for the film. Had ಮತ್ತೆ been. Okay. Third one. ಆದರೆ ನೀನು ನಿನ್ನ ಸ್ನೇಹಿತರೊಂದಿಗೆ ತಿರುಗಾಡಲು ಹೋಗಿದ್ದಿ ಎಂದು ನಿಮ್ಮ ತಾಯಿ ಹೇಳುತ್ತಿದ್ದರಲ್ಲ? ಹೌದು, ನಾವು ಮೊದಲು ಹಾಗೆಯೇ ಯೋಚಿಸಿದ್ದೆವು, ಆದರೆ ನಂತರ ಕಾರ್ಯಕ್ರಮವನ್ನು ಬದಲಾಯಿಸಿದೆವು. ಹೇಗೆ ಹೇಳೋದು ನೋಡೋಣವಾ. But your mother was saying that you had been planning to go out with you some friends. But your mother was saying that you had been planning to go out with some friends. Had been. ನೋಡಿ, ಇಲ್ಲೂ ಕೂಡ had been ಅನ್ನು ಬಳಕೆ ಮಾಡಿದ್ದೀವಿ. Yes, previously we had been planning something of the sort, but later we changed our program. ಓಕೆ, ಹ್ಯಾಡ್ ಬೀನ್ ಅನ್ನು ಬಳಕೆ ಮಾಡಬೇಕು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ. ಥ್ಯಾಂಕ್ ಯು.